ತಪ್ಪೇ ಮಾಡದ ವ್ಯಕ್ತಿ 12 ವರ್ಷ ಸಜೆ. ಆ ವ್ಯಕ್ತಿ ಯಾರು? ಯಾವ ಕೇಸ್ ಅದು? ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬೆಚ್ಚಿ ಬಿದ್ದಂತಹ ಕಾಕಿ ಪಡೆ. ಹಾಯ್ ಹಲೋ ನಮಸ್ಕಾರ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಎಸ್, ಇದು ಇವತ್ತಿನ ಒಂದು ವಿಚಾರ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ವರ್ಷ ಜೈಲು. ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ ಕಣ್ರಿ, ಆದರೂ ಕೂಡ 12 ವರ್ಷ ಜೈಲಿನಲ್ಲಿ ನರಕ ಅನುಭವಿಸಿದ್ದಾನೆ. ಈ ವ್ಯವಸ್ಥೆಗೆ ಕಾರಣ ಯಾರು ಗೊತ್ತಾ? ಅದಕ್ಕೆ ಕಾರಣ ನಮ್ಮ ಪೊಲೀಸ್ ವ್ಯವಸ್ಥೆ. ಹೌದು ಕಣ್ರಿ, ತಪ್ಪೇ ಮಾಡದಂತಹ ಒಬ್ಬ ವ್ಯಕ್ತಿ 12 ವರ್ಷ ಜೈಲು ವಾಸವನ್ನು ಅನುಭವಿಸಿರುವಂತಹ ಒಂದು ವಿಚಾರ ಇದು. ಅಷ್ಟಕ್ಕೂ 12 ವರ್ಷ ಸೆರೆವಾಸ ಅನುಭವಿಸಿದ ವ್ಯಕ್ತಿ ಯಾರು? ಆತ ಮಾಡಿದ್ದ ಅಪರಾಧವಾದರೂ ಏನು? ಯಾವ ಕೇಸ್ನಲ್ಲಿ ಆ ವ್ಯಕ್ತಿಗೆ 12 ವರ್ಷ ಸಜೆ ಮಾಡಿಸಿದ್ರು ಪೊಲೀಸರು? ವೀಕ್ಷಕರೇ, ಆ ವ್ಯಕ್ತಿಯ ಹೆಸರನ್ನು ನಾನು ರಿವೀಲ್ ಮಾಡೋದಕ್ಕೆ ಹೋಗಲ್ಲ, ಬಟ್ ಆ ಕೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಈ ಒಂದು ಕೇಸ್ ಬಗ್ಗೆ ಚರ್ಚೆ ಕೂಡ ಆಯಿತು. ಅದು 2013ರಲ್ಲಿ ನಡೆದಿರುವಂತಹ ಒಂದು ಪ್ರಕರಣ. ಹೈದರಾಬಾದ್ನಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತಹದ್ದು. ಆ ವ್ಯಕ್ತಿ ತುಂಬ ಕಡು ಬಡವ ಕಣ್ರಿ. ಒಂದೊತ್ತು ಊಟಕ್ಕೂ ಒದ್ದಾಡುವಂತಹ ಪರಿಸ್ಥಿತಿ ಆ ವ್ಯಕ್ತಿಗಿತ್ತು. ಅಂತಹ ವ್ಯಕ್ತಿಯ ಮೇಲೆ 6 ವರ್ಷದ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಂತಹ ಒಂದು ಆರೋಪವನ್ನು ಪೊಲೀಸರು ಹೊರಿಸಿದರು. ಆ ವ್ಯಕ್ತಿಯ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ವರ್ಷ ಜೈಲು ಶಿಕ್ಷೆಗೆ ಗುರಿಪಡಿಸಿದ್ರು ನಮ್ಮ ಪೊಲೀಸರು. ಎಸ್, ನಿಜಕ್ಕೂ ಈ ಒಂದು ವ್ಯವಸ್ಥೆಯ ಬಗ್ಗೆ ಮಾತನಾಡಲಿಕ್ಕೆ ನಮಗೂ ಕೂಡ ಸ್ವಲ್ಪ ಅಸಹ್ಯ ಅನಿಸುತ್ತೆ. ಏನಪ್ಪ, ಪೊಲೀಸರು ಅಂತಂತಂದರೆ ಸೆಲ್ಯೂಟ್ ಹೊಡಿಬೇಕು, ಅವರಿಗೆ ಗೌರವ ಕೊಡಬೇಕು, ಅವರನ್ನು ಪ್ರೀತಿ ಮಾಡಬೇಕು, ಅವರನ್ನು ರೆಸ್ಪೆಕ್ಟ್ ಮಾಡಬೇಕು, ಎಲ್ಲ ವಿಚಾರದಲ್ಲೂ ಕೂಡ ಅವರು ನಮ್ಮವರು ಅನ್ನೋ ಒಂದು ಫೀಲಿಂಗ್ ಬರಬೇಕು. ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಮಾಡಿರುವಂತಹ ಆ ಒಂದು ವಿಕೃತಿಯ ಕೃತ್ಯ ಇದೆಯಲ್ಲ, ನಿಜಕ್ಕೂ ಆ ವ್ಯಕ್ತಿ 12 ವರ್ಷ ತನ್ನ ಸಾವು ಬದುಕಿನ ಮಧ್ಯೆ ಜೈಲಿನಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ದಾನೆ. ಒಂದು ಘಟನೆ 2019ರಲ್ಲಿ ಠಾಣೆಯ ಒಂದು ವಿಚಾರಣಾ ನ್ಯಾಯಾಲಯ ಮರಣದಂಡನೆ ಈ ಒಂದು ಕೇಸ್ನಲ್ಲಿ ಆ ವ್ಯಕ್ತಿಗೆ ವಿಧಿಸಿತು. ಆ ಕೇಸನ್ನು ಈಗ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ವಿಚಾರಣೆ ಮಾಡಿತ್ತು. ಅಂದರೆ ಈ ಕೇಸು ಹೈದರಾಬಾದಲ್ಲಿ ನಡೆದಿತ್ತು. ಅಪ್ರಾಪ್ತ ಬಾಲಕಿಯ ಮೇಲೆ, 6 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣ ನಡೆದಿದ್ದು 2013ರಲ್ಲಿ. 2013ರಿಂದ 2019ರವರೆಗೆ ಆ ವ್ಯಕ್ತಿ ಜೈಲಲ್ಲೇ ಕೊಳಿತಾ ಇದ್ದ. ಅದಕ್ಕೆ ಕಾರಣ ನಮ್ಮ ಪೊಲೀಸರು ಕೂಡ. ಎಸ್, ಈ ಒಂದು ಕೇಸನ್ನು ಈಗ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿರುವಂತಹದ್ದು. ಕೇಸ್ನ ಇಂಚಿಂಚು ಮಾಹಿತಿಯ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಂಪ್ಲೀಟಾಗಿ ಈ ಕೇಸನ್ನು ಸ್ಟಡಿ ಮಾಡಿತ್ತು. ಅಂದರೆ ಈ ಕೇಸಲ್ಲಿ ಆರೋಪಿ ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾನೆ, ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾನೆ, ಮತ್ತು ಪೊಲೀಸರು ಅವನ ಮೇಲೆ ಹಾಕಿರುವಂತಹ ಸಾಕ್ಷಿಗಳು ಎಲ್ಲವೂ ಕೂಡ ಸರಿಯಾಗಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಆ ಒಂದು ಕೇಸ್ನ ಸ್ಟಡಿ ಮಾಡುತ್ತೆ. ಆಗ ಸುಪ್ರೀಂ ಕೋರ್ಟ್ ಕೂಡ ಶಾಕ್ ಆಗುತ್ತೆ. ನಿಜಕ್ಕೂ ಸುಪ್ರೀಂ ಕೋರ್ಟು ಈ ಒಂದು ಕೇಸನ್ನು ಸ್ಟಡಿ ಮಾಡಿದ ಮೇಲೆ ಪೊಲೀಸರು ಹೀಗೂ ಕೂಡ ವರ್ತನೆ ಮಾಡ್ತಾರಾ? ಯಾಕೆಂತಂದರೆ ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ ಕಣ್ರಿ, ರೇಪು ಮಾಡಿಲ್ಲ, ಕೊಲೆನೂ ಮಾಡಿಲ್ಲ,
ಆದರೂ ಕೂಡ ಆ ವ್ಯಕ್ತಿಯ ವಿರುದ್ಧ ಕಂಪ್ಲೀಟಾಗಿ ಸುಳ್ಳು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದಂತಹ ಪೊಲೀಸರು ಕೋರ್ಟ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದರು. ಪೊಲೀಸರು ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಠಾಣೆಯ ಕೋರ್ಟು ಆತನಿಗೆ 12 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ಕೊಟ್ಟಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪರ ವಕೀಲರಾಗಿದ್ದಂತಹ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಈ ಕೇಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡುತ್ತೆ. ಆಗಲೇ ನೋಡಿ ಈ ಕೇಸ್ನ ಇಂಚಿಂಚು ಮಾಹಿತಿ ಸುಪ್ರೀಂ ಕೋರ್ಟ್ಗೆ ಹರಿವಾಗುತ್ತೆ. ಅಂದರೆ ಸುಳ್ಳು ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಒಬ್ಬ ನಿರಪರಾಧಿಯನ್ನು ಆರೋಪಿಯನ್ನಾಗಿ ಮಾಡಿ ಆತನಿಗೆ ಸುಖ ಸುಮ್ಮನೆ 12 ವರ್ಷ ಜೈಲಲ್ಲಿ ಕೊಳೆಯುವಂತಹ ಒಂದು ಪರಿಸ್ಥಿತಿಯನ್ನು ಪೊಲೀಸರು ಮಾಡಿರುವಂತಹದ್ದು ಸುಪ್ರೀಂ ಕೋರ್ಟ್ಗೆ ಹರಿವಾಗುತ್ತೆ. ಕೂಡಲೇ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಕಂಪ್ಲೀಟಾಗಿ ಖುಲಾಸೆ ಮಾಡುತ್ತೆ. ಅಂದರೆ ಈ ಕೇಸಲ್ಲಿ ಕಂಪ್ಲೀಟಾಗಿ ಪೊಲೀಸರೇ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿಕೊಂಡು ಏನು ಅಪರಾಧ ಮಾಡಿಲ್ಲದ ವ್ಯಕ್ತಿಯ ವಿರುದ್ಧ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಿ ವಿನಾಕಾರಣ ಆತನನ್ನು ಜೈಲಿನಲ್ಲಿ ಕೊಳೆಯುವಂತಹ ಒಂದು ಪರಿಸ್ಥಿತಿಗೆ ಪೊಲೀಸರೇ ಕಾರಣ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹರಿವಾಗುತ್ತೆ. ಅದಾದ ನಂತರ ಆ ಕೇಸನ್ನು ಖುಲಾಸೆ ಕೂಡ ಮಾಡುತ್ತೆ. ಇನ್ನು ಆರೋಪಿ ಪರ ವಕೀಲರಾದಂತಹ ಗೋಪಾಲ್ ಸುಬ್ರಮಣಿಯಂ ಅವರು ಅವರು ಕಂಪ್ಲೀಟಾಗಿ ವಾದವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಈ ಒಂದು ಕೇಸಲ್ಲಿ ಪೊಲೀಸರು ಯಾವ್ಯಾವ ಕಡೆ ತಮ್ಮ ಒಂದು ವೈಫಲ್ಯವನ್ನು ತೋರಿಸಿದ್ದಾರೆ, ಅಂದರೆ ಈ ಕೇಸಲ್ಲಿ ಪೊಲೀಸರ ವೈಫಲ್ಯ ಏನು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರಿವನ್ನು ಮೂಡಿಸ್ತಾರೆ. ಅದಾದ ನಂತರ ಈ ಕೇಸು ಸುಳ್ಳು ಕೇಸು ಅಂತೇಳಿ ಸುಪ್ರೀಂ ಕೋರ್ಟ್ ಆ ಕೇಸನ್ನು ಈಗ ವಜಾ ಮಾಡಿರುವಂತಹದ್ದು, ಖುಲಾಸೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಆರೋಪಿ ಪರ ಇದ್ದಂತಹ ವಕೀಲರು ಒಂದು ವಾದವನ್ನು ಮಂಡಿಸಿದ್ದಾರೆ. ಸುಖ ಸುಮ್ಮನೆ ಒಬ್ಬ ನಿರಪರಾಧಿಗೆ ಜೈಲಿನಲ್ಲಿ ಜೈಲಿನಲ್ಲಿ ಇರುವಂತಹ ಒಂದು ಪರಿಸ್ಥಿತಿ, ಅದಕ್ಕೆ ಅಧಿಕಾರಿಗಳು ಕಾರಣರಾಗಿರ್ತಾರೆ. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಸುಳ್ಳು ಆರೋಪದ ಮೇಲೆ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಜೈಲು ಶಿಕ್ಷೆಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಸೊ ಹಾಗಾಗಿ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಮತ್ತು ತೀವ್ರವಾದಂತಹ ಒಂದು ಉಲ್ಲಂಘನೆ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಯಾರು ಶಿಕ್ಷೆಗೆ ಅಂದರೆ ಸುಳ್ಳು ಸಾಕ್ಷಿಗೆ ಒಳಗಾಗಿ ಶಿಕ್ಷೆಯನ್ನು ಯಾರು ಅನುಭವಿಸುತ್ತಾರೋ ಅವರಿಗೆ ಜೀವನಾಂಶ ಕೊಡಬೇಕು ಅಂತ ಹೇಳಿ ಈಗ ಏನು ಆರೋಪಿ ಪರ ಇದ್ದಂತಹ ವಕೀಲರು ವಾದವನ್ನು ಕೂಡ ಮಂಡಿಸಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ಕಂಪ್ಲೀಟಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದರೆ ಪೊಲೀಸರು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.